ಆದರ್ಶ್ ಹೇಳಿದ ಗುಡ್ಡದ ಲೊಕೇಶನ್ ಸರ್ಚ್ ಮಾಡಿದ್ರೆ ಏನಾದರೂ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀನಿ. ಹಸ್ಬೆಂಡು ಅವತ್ತು ಗುರು ಬಾಬಾ ಸೌಂದರ್ಯ ಜೊತೆ ಎಲ್ಗೋ ಹೋಗ್ತಿದ್ದೀನಿ, ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತಲೂ ಹೇಳ್ತಿದ್ರು. ಹಾಗಾದ್ರೆ ಅದೇ ಜಾಗ ಹೋಗಿರ್ಬೋದು ಅನಿಸ್ತಿದೆ. ಆದರೆ ಸರ್ಪ್ರೈಸ್ ಏನಿರ್ಬೋದು ಗೊತ್ತಾಗ್ತಿಲ್ವಲ್ಲ. ಹಸ್ಬೆಂಡು ಆ ಲೊಕೇಶನ್ ಫೋಟೋಸ್ ಎಲ್ಲ ಒಂದ್ಸಲಿ ಚೆಕ್ ಮಾಡಿ, ಆವಾಗ ಸರ್ಪ್ರೈಸ್ ಏನು ಅಂತ ಕ್ಲೂ ಸಿಗ್ಬೋದು. ದೀಪ ಅವರೇ, ಆದರ್ಶ್ ಹೇಳ್ದಂಗೆ ಅಣ್ಣ ಕಾಣೆಯಾಗಿರೋದ್ರ ಹಿಂದೆ ಅದಕ್ಕೆ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಹೆಂಗಾದರೂ ಮಾಡಿ ನಾನು ಕಂಡಿಡಿಬೇಕು ದೀಪ ಅವರೇ. ಹೇಗಿದೆಯಾ ದೀಪ? ಅದು ದಿಶಾ ಅಂತ ಕರೆಗೆ ಹೋಗಿ ದೀಪ ಅಂತ ಕರೆದ್ಬಿಟ್ಟೆ ಮಾವ. ಡಿಗ್ರಿ ಮಾಡಿರೋನಿಗೆ ಬುಗ್ರಿ ಥರ ತಿರುಗಿಸೋ ಮಾಸ್ಟರ್ ಮೈಂಡ್ ಕಣಪ್ಪ ಈ ಪ್ರಭಾಕರ್ತು. ಅಂಥದ್ರಲ್ಲಿ ದಿಶಾ ಯಾರು ದೀಪ ಯಾರು ಅಂತ ನನಗೆ ಗೊತ್ತಾಗಲ್ವಾ? ನೀನು ಯಾವಾಗ ದಿಶಾ ಹಿಂದೆ ಬಿದ್ದು ಅವಳನ್ನ ದೀಪನ್ಗಿಂತ ಹೆಚ್ಚಾಗಿ ಹಚ್ಕೊಂಡಿಯೋ ಆಗಲೇ ನಂಗೆ ಡೌಟ್ ಬಂದಿತ್ತು. ಇವತ್ತು ನೀನು ಬಾಯಿಲ್ಲೇ ಕ್ಲಿಯರ್ ಆಯಿತು. ದೀಪ, ನಾನು ನಿನ್ನನ್ನು ನನ್ನ ಮಗಳಿಗಿಂತ ಹೆಚ್ಚಾಗಿ ಹಚ್ಕೊಂಡಿದ್ದೆ ಕಣಮ್ಮ. ನೀನು ಸತ್ತೋದೆ ಅಂತ ತಿಳ್ಕೊಂಡು ನನ್ನ ಮಗಳನ್ನ ಕಳ್ಕೊಂಡಕ್ಕಿಂತ ಹೆಚ್ಚಾಗಿ ದುಃಖಪಟ್ಟಿದ್ದೀನಿ. ಈಗ ನೀನು ಬದುಕಿದೆಯಲ್ಲ, ನನಗದೇ ಸಂತೋಷ, ಸಮಾಧಾನ. ಆ ಸೌಂದರ್ಯ ಮಾಡಿದ ಕುತಂತ್ರದಿಂದ ನಾವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಆ ದೇವ್ರ ದೊಡ್ಡವನು ನಿನ್ನನ್ನು ಹೇಗೋ ಉಳಿಸ್ಬಿಟ್ಟ. ನಾವು ಯಾವುದೋ ಸತ್ಯ ಕಂಡುಹಿಡಬೇಕು ಅಂತ ಹೊರಟಿದ್ದೀವಿ. ದಯವಿಟ್ಟು ನಾನೇ ದೀಪ ಅಂತ ಯಾರಿಗೂ ಹೇಳಬೇಡಿ, ಸೌಂದರ್ಯಗಂತೂ ಹೇಳಲೇಬೇಡಿ. ಖಂಡಿತ ಇಲ್ಲ ಕಣಮ್ಮ. ಇದುವರೆಗೂ ಈ ಮನೇಲಿ ನಡೆಯೋ ಪ್ರತಿಯೊಂದು ಕೆಟ್ಟ ಘಟನೆ ಹಿಂದೆ ಸೌಂದರ್ಯ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನೂ ಮಾಡೋಕ್ಕಾಗದಿರೋ ಅಸಹಾಯಕ ಸ್ಥಿತಿಲಿ ನಾನಿದ್ದೀನಿ. ಅದಕ್ಕೆ ಇಷ್ಟೊಂದು ಕ್ರೂರಿ ಅಂತ ಅಂದ್ಕೊಂಡಿರಲಿಲ್ಲ ಮಾವ ನಾನು. ಏನಪ್ಪ ಮಾಡಲಿ, ಅವಳು ಸರಿ ಇಲ್ಲ ಅಂತ ನನಗೆ ಮೊದಲಿಂದನೇ ಗೊತ್ತಿತ್ತು. ಆದರೆ ನಾನು ಹೇಳಿದ್ರೆ ಅದನ್ನು ನಂಬೋ ಸ್ಥಿತಿಲಿ ಯಾರೂ ಇರಲಿಲ್ಲ. ಇನ್ಮೇಲೆ ಅವ್ರ ಆಟ ನಡೆಯಲ್ಲ ಮಾವ. ಅವ್ರು ಎಲ್ರೂ ಹೆಂಗೆ ಆಟ ಆಡ್ಸಿದ್ರೋ, ಹೆಂಗೆ ಎಲ್ರಿಗೂ ಕಾಟ ಕೊಟ್ಟರೋ, ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಹಾಗೆ ಕಾಟ ಕೊಡಬೇಕು, ಹಾಗೆ ಗೋಳಿಕೋಬೇಕು. ಅವ್ರ ಬಾಯಿಂದನೇ ಸತ್ಯ ಆಚೆ ಬರೋ ಹಾಗೆ ಮಾಡಬೇಕು. ಖಂಡಿತ ನಾನು ನಿಮ್ಮಿಬ್ಬರಿಗೂ ಸಪೋರ್ಟ್ ಮಾಡ್ತೀನಿ. ನಾವೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮೊದಲು ಅಣ್ಣ ಎಲ್ಲಿದ್ದಾನೆ ಅನ್ನೋದನ್ನು ಕಂಡುಹಿಡಿಬೇಕು. ಗುರು ಬಗ್ಗೆ ಹೇಳ್ತಾ ಇದೀಯಾ? ಹೌದು ಮಾವ. ಅಣ್ಣ ಅಬ್ರಾಡಲ್ಲಿದ್ದಾನೆ ಅಂತ ನಿಮಗೆಲ್ಲ ಸುಳ್ಳು ಹೇಳಿದ್ದೆ. ಬಟ್ ನನಗೆ ಅವ್ನು ಸತ್ತಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಬಂತು. ನನಗೆ ಆ ದುಃಖದಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ದೀಪ ಅವರು ಅದನ್ನು ಕ್ರಾಸ್ ಚೆಕ್ ಮಾಡಿ ಅಣ್ಣ ಸತ್ತಿಲ್ಲ ಅಂತ ಹೇಳಿದ್ದಾರೆ. ಗುರು ಈಗ ಎಲ್ಲಿದ್ದಾನೆ ಗೊತ್ತಿಲ್ಲ. ಆದರೆ ಅಣ್ಣ ಕಾಣೆ ಆಗಿರೋದ್ರ ಹಿಂದೆ ಅದಕ್ಕೆ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಚಿರೋ ಅನುಮಾನನೇ ಇಲ್ಲ, ಇದ್ರ ಹಿಂದೆ ಅವಳು ಕೈವಾಡ ಇದೆ. ಅವಳನ್ನ ಎಷ್ಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಗೊತ್ತಾ? ಸದ್ಯದಲ್ಲೇ ಅದಕ್ಕೆ ಆಟಕ್ಕೊಂದಂತೆ ಹಾಡ್ತೀನಿ. ತಗೊಳ್ಳಿ, ಕಷಾಯ ಕುಡೀರಿ. ಈ ಕಷಾಯ ಕುಡಿದ್ರೆ ಜ್ವರ ಪಟ್ ಅಂತ ಹೋಗುತ್ತೆ. ರೀ ಅರ್ಚನಾ ಅವರೇ, ನನಗೆ ಕಷಾಯ ಬೇಡ, ನನಗದಾಗಲ್ಲ, ನನಗೆ ಬೇಡ. ಸೈಕಾಲಜಿಸ್ಟ್ ಆಗಿ ನೀವೇ ಕಷಾಯ ಬೇಡ ಅಂತಿದ್ದೀರಲ್ಲ, ಕುಡೀರಿ, ಏನಾಗಲ್ಲ. ಅಯ್ಯೋ ರೀ, ನಿಮ್ಮ ತಮ್ಮಯ್ಯ ಅಂತೀನಿ, ಇದೊಂದು ವಿಷಯದಲ್ಲಿ ಮಾತ್ರ ನನಗೆ ಫೋರ್ಸ್ ಮಾಡಬೇಡ್ರಿ. ತಮ್ಮಯ್ಯ ಅಲ್ಲ, ಕಾಲಿಡ್ಕೋತೀನಿ ಅಂದ್ರೂ ಬಿಡಲ್ಲ, ಕಷಾಯ ಕುಡಿಬೇಕು ಅಷ್ಟೇ. ಅಲ್ಲ, ನನಗದು ಇಷ್ಟ ಇಲ್ಲ. ಕುಡೀರಿ. ಅಲ್ಲ ಅರ್ಥನೂ ನಂಗೆ ಇವಾಗ ವಾಂತಿ ಮಾಡಿದ್ರೆ ಮತ್ತೆ ಕಷಾಯ ಮಾಡ್ಕೊಂಡು ಕುಡಿಸ್ತೀನಿ.
ಅಲ್ಲ ಒಳ್ಳೆ ವಿಷ ಕುಡ್ದವ್ರಂಗೆ ಆಡ್ತಿರಲ್ಲ, ಕಷಾಯ ಇದು. ಅಂದ್ರೆ ನೀವು ವಿಷನೂ ಕುಡಿಸ್ತೀರಾ? ಅಲ್ಲ, ಈಗಿನ ಕಾಲದಲ್ಲಿ ಮದುವೆ ಆದ್ಮೇಲೆ ಗಂಡಸ್ರನ್ನ ಯಾವ ಥರ ಡಿಸೈನ್ ಆಗಿ ಮರ್ಡರ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದೀವಲ್ಲ, ಅದಕ್ಕೆ ಕೇಳಿದೆ. ಮದುವೆ ಆಗೋರಿಗೆ ಸಂಬಂಧಪಟ್ಟಿರೋ ವಿಚಾರನ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಇವತ್ತಲ್ಲ ನಾಳೆ ನಾವು ಮದುವೆ ಆಗೋರೇ ಅಲ್ವಾ? ಹಲೋ, ಏನು ಮನಸಲ್ಲೇ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ನೀವೆಷ್ಟು ಒಳ್ಳೆಯವ್ರಲ್ವಾ? ಇಷ್ಟು ದಿನ ಆದ್ಮೇಲೆ ಗೊತ್ತಾಯ್ತಾ? ಅಲ್ಲ, ಫಸ್ಟೇ ಗೊತ್ತಿತ್ತು, ಆದರೆ ಇಷ್ಟು ದಿನ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟೇ. ಅಲ್ಲ, ಬೇರೆ ಗಂಡಸರ ಮೇಲಿನ ಒಪಿನಿಯನ್ಗೆ ನೀವು ನನ್ನ ಮೇಲೆ ಸ್ವಲ್ಪ ರೂಢಾಗಿ ನಡ್ಕೋತಿದ್ರಿ ಅಲ್ವಾ? ಹೌದು, ಪ್ರೀತಿಲಿ ಸೋತಾಗಿಂದ ಗಂಡಸರ ಮೇಲಿನ ನಂಬಿಕೆನೇ ಸತ್ತೋಗಿತ್ತು. ಅಂದ್ರೆ ಈಗಲೂ ನಿಮಗೆ ನನ್ನ ಮೇಲೆ ಅದೇ ಫೀಲಿಂಗ್ಸ್ ಇದೆಯಾ? ಅದೇ ಅಂದ್ರೆ ಯಾವ ಥರ? ನಾನು ಸರಿ ಇಲ್ಲ ಅನ್ನೋ ಥರ? ಯಾರೇ ಹೇಳಿದ್ದು ನೀವು ಸರಿ ಇಲ್ಲ ಅಂತ? ಸಲಿಗೆ ಕೊಟ್ರೆ ತಲೆ ಮೇಲೆ ಕುತ್ಕೋತೀರಾ ಅನ್ನೋದೊಂದು ಬಿಟ್ರೆ ಬಾಕಿದೆಲ್ಲ ನಿಮ್ಮಲ್ಲಿ ಒಳ್ಳೆತನನೇ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ರೀ. ಅಲ್ಲ, ನೀವು ನನ್ನನ್ನು ಇಷ್ಟ ಆದರೂ ಅರ್ಥ ಮಾಡ್ಕೊಂಡ್ರಲ್ಲ, ಐ ಆಮ್ ಸೋ ಹ್ಯಾಪಿ. ಜಾಸ್ತಿ ಓವರಾಗೆಲ್ಲ ಆಡಕ್ ಹೋಗ್ಬೇಡಿ, ನಿಮಗೆ ಜ್ವರ ಇದೆ. ಅಯ್ಯೋ ದೇವ್ರೆ, ನನಗೆ ಹಿಡಿದಿರೋ ಜ್ವರ ಹೋಗದೆ ಇರೋ ಥರ ಮಾಡಪ್ಪ ಪ್ಲೀಸ್. ಜ್ವರ ನನ್ನ ಜೊತೆನೇ ಇರಲಿ. ತುಂಬಾ ಓವರ್ ಆಯ್ತು. ಇದೇ ನಿಮ್ಮಲ್ಲಿ ನನಗೆ ಇಷ್ಟ ಆಗದೆ ಇರೋದು. ಅಲ್ಲ, ಸಾರಿ, ಕೋಪ ಮಾಡ್ಕೋಬೇಡಿ, ನಾನು ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ. ನೀವು ಹೀಗೆ ಹೇಗಿದ್ದೀರೋ ಅದೇ ನಿಜ. ಅಂದ್ರೆ ಮೊದಲಿನ ಥರ ಸೈಲೆಂಟಾಗಿ ಸ್ಟ್ರಿಕ್ಟ್ ಆಗಿಲ್ವಲ್ಲ, ಇದೇ ನಿಮ್ಮ ರಿಯಲ್ ಕ್ಯಾರೆಕ್ಟರ್ ಅಲ್ವಾ? ಯಾಕೆಂದರೆ ನಮ್ಮತನ ಅನ್ನೋದನ್ನ ತುಂಬ ದಿನ ಬಚ್ಚಿಟ್ಕೊಂಡಿರೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ನನ್ನ ಜೊತೆ ಸ್ವಲ್ಪನಾದರೂ ಕ್ಲೋಸ್ ಆಗಿದ್ದೀರಲ್ಲ, ಐ ಆಮ್ ಸೋ ಹ್ಯಾಪಿ ಅಬೌಟ್. ಅರ್ಚನಾ ಅವರೇ, ಇನ್ನು ಮುಂದೇನು ನೀವು ನನ್ನ ಜೊತೆ ಹೀಗೆ ಇರ್ತೀರಲ್ವಾ? ಡಿಪೆಂಡ್ಸ್ ಆನ್ ಯು. ಅಯ್ಯೋ ದೇವ್ರೆ, ನಾನೇನ್ರಿ ಮಾಡ್ತೀನಿ? ನೀವಿವಾಗ ಹೇಗಿದ್ದೀರೋ ಅದೇ ಥರ ಇದ್ರೆ ನಾನೇನು ಚೇಂಜ್ ಆಗಲ್ಲ. ಸರಿ ಅರ್ಚನಾ ಅವರೇ, ನೀವು ಈ ರೀತಿ ಸೀರಿಯಸ್ ಆಗಿರೋದ್ ಬದಲು ಸ್ವಲ್ಪ ನಗ್ನಗ್ತಾ ಇರ್ರಿ. ನೀವೆಷ್ಟು ಕ್ಯೂಟಾಗಿ ಕಾಣಿಸ್ತೀರ ಗೊತ್ತಾ? ಇದನ್ನೇ ಅತಿಶಯೋಕ್ತಿ ಅನ್ನೋದು. ದಯವಿಟ್ಟು ಅಪ್ಪ, ನೀವು ಬೈಯಂಗಿದ್ರೆ ಕನ್ನಡದಲ್ಲಿ ಬೈರಿ, ಬೇರೆ ಭಾಷೆ ಅರ್ಥ ಆಗಲ್ಲ. ನೀವೇನೇ ಹೇಳಿ, ನಿಮ್ಮ ಸ್ಮೈಲನ್ನ ನೋಡ್ತಾ ಇದ್ರೆ 104 ಡಿಗ್ರಿಲಿರೋ ಜ್ವರ ಮೈನಸ್ಗೆ ಬರೋದಂತೂ ಗ್ಯಾರಂಟಿ. ಹಲೋ, ಏಕೆ ಬೇಕಾವದೆ? ನೋಡಿ, ನಿಮಗೆ ಜ್ವರ ಬಂದಿದೆ, ಸುಮ್ಮನೆ ಬಂದು ರೂಮಲ್ಲಿ ರೆಸ್ಟ್ ಮಾಡಿ. ಬೇಡ, ಬನ್ನಿ. ಅಯ್ಯೋ, ಈ ಹೆಣ್ಮಕ್ಳನ್ನ ಬೈಯೋದು ಕಷ್ಟ, ಹೊಗಳೋದು ಕಷ್ಟ ಕಣಪ್ಪ.